ನಾವು ಕೊಟ್ಟಿದ್ದು ಅಸಲಿ ಚಿನ್ನ, ಈಗ ನಕಲಿ ಅಂದ್ರೆ ಹೇಗೆ? ಅಂಜನಾದ್ರಿಯ ಆಂಜನೇಯನಿಗೆ ನಾಮ ಹಾಕಿಲ್ಲ ಅಂತ ಹೇಳ್ಬಿಟ್ಟು ರೆಡ್ಡಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅಂಜನಾದ್ರಿ ಹನುಮನಿಗೆ ಕೊಟ್ಟಿದ್ದು 2.50 ಕೋಟಿ ಚಿನ್ನ ಅಲ್ಲ, ಆಂಜನೇಯನಿಗೆ ಕೊಟ್ಟಿದ್ದು ತಾಮ್ರ ಲೇಪಿತ 28 ಗ್ರಾಂ ಬಂಗಾರ. ರೆಡ್ಡಿ ಅವರು ಹೇಳ್ತಾ ಇದ್ದಾರೆ, ಮಹೇಶ್ ರೆಡ್ಡಿ ಅವರು ಅಂಜನಾದ್ರಿಗೆ ಪ್ರಭಾವಳಿ ಮತ್ತೆ ಚಕ್ರ ಗದೆ ದಾನವನ್ನ ಮಾಡಿದ್ದಾರೆ. ದಾನವಾಗಿ ಪಡೆದಂತಹ ಆಭರಣಗಳು ಜಿಲ್ಲಾಡಳಿತ ಖಜಾನೆಗೆ ಜಮೆ ಆಗಿದೆ. ಜಮೆ ಮಾಡಿಕೊಳ್ಳುವ ಮೊದಲು ನಿಯಮದಂತೆ ಪರಿಶೀಲನೆ ಕೂಡ ಮಾಡಲಾಗಿದೆ. ಆಭರಣಗಳ ಪರೀಕ್ಷೆ ನಡೆಸಿದಾಗ ಅಧಿಕಾರಿಗಳಿಗೆ ಭಾರೀ ಶಾಕ್ ಆಗಿರುವಂಥದ್ದು. ಕೋಟಿ ಮೌಲ್ಯ ಅಲ್ಲ, 28 ಗ್ರಾಂ ಬಂಗಾರ ಮಾತ್ರ ಆಭರಣ ದಾನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಉಳಿದಂತೆ ಇಡೀ ಆಭರಣಗಳು ಕೂಡ ತಾಮ್ರದಿಂದ ಮಾಡಲ್ಪಟ್ಟಿತ್ತು. ಸೊ ತಾಮ್ರದ ಮೇಲೆ ಚಿನ್ನದ ಲೇಪನ ಮಾಡಲಾಗಿತ್ತು ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ. ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಮಹೇಶ್ ರೆಡ್ಡಿ ಪರ ಜನಾರ್ದನ್ ರೆಡ್ಡಿ ಅವರು ಮಾತನಾಡಿದ್ದಾರೆ ಕೂಡ. ಅಂಜನಾದ್ರಿ ಆಂಜನೇಯನಿಗೆ ನಾಮವನ್ನ ಹಾಕಿಲ್ಲ ನಾವು ಅಂತ ಹೇಳ್ಬಿಟ್ಟು ರೆಡ್ಡಿ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಮಹೇಶ್ ರೆಡ್ಡಿಯ ಪರ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಚಿನ್ನ ಲೇಪಿತ ಗದೆಯನ್ನೇ ಮಹೇಶ್ ರೆಡ್ಡಿ ಅವರು ಕೊಟ್ಟಿದ್ದು. 1440 ಗ್ರಾಂ ಚಿನ್ನ ಖರೀದಿ ರಶೀದಿಯನ್ನ ನನಗೆ ನೀಡಿದ್ದಾರೆ. ಅಲ್ಲದೆ ಗಂಗಾವತಿ ತಹಶೀಲ್ದಾರ್ಗೂ ಕೂಡ ಆ ರಶೀದಿಯನ್ನ ಕೊಟ್ಟಿದ್ದಾರೆ. ಯಾರೋ ಉದ್ದೇಶಪೂರ್ವಕವಾಗಿ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂತ ರೆಡ್ಡಿ ಅವರು ಹೇಳ್ತಿದ್ದಾರೆ. ನಕಲಿ ಚಿನ್ನ ಅನ್ನೋದು ಸಾಬೀತಾದ್ರೂ ಕೂಡ ರೆಡ್ಡಿ ಮೊಂಡು ವಾದವನ್ನ ಮಾಡ್ತಾ ಇದ್ದಾರೆ. ನೋಡಿ, ನಕಲಿ ಚಿನ್ನ ಅನ್ನುವಂಥದ್ದು ಆಗಿದ್ರೂ ಕೂಡ ಮಹೇಶ್ ರೆಡ್ಡಿಯ ಪರವಾಗಿ ಮಾತನಾಡ್ತಾ ಇರುವಂಥದ್ದು ಇಲ್ಲಿ ಜನಾರ್ದನ್ ರೆಡ್ಡಿ. ಚಿನ್ನ ಲೇಪಿತ ಗದೆ ಆಗಿರ್ಬೋದು, ಎಲ್ಲವೂ ಕೂಡ ಏನು ಕಿರೀಟ ಆಗಿರ್ಬೋದು, ಚಕ್ರ ಆಗಿರ್ಬೋದು, ಪ್ರಭಾವಳಿ ಅಂಜನಾದ್ರಿಗೆ ಕೊಟ್ಟಿರುವಂಥದ್ದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಕೊಟ್ಟಿರುವಂತಹ ಏನು ಚಿನ್ನ ಲೇಪಿತ ಗದೆ, ಚಕ್ರ ಮತ್ತೆ ಪ್ರಭಾವಳಿ, ಕಿರೀಟ ಎಲ್ಲವೂ ಕೂಡ ಚಿನ್ನ ಲೇಪಿತವೇ ಆಗಿದೆ. 1440 ಗ್ರಾಂ ಚಿನ್ನವನ್ನ ಖರೀದಿ ಮಾಡಲಾಗಿದೆ. ಆ ರಶೀದಿಯನ್ನು ಕೂಡ ನನಗೆ ಮಹೇಶ್ ರೆಡ್ಡಿ ಅವರು ನೀಡಿದ್ದಾರೆ. ಹೀಗಂತ ಜನಾರ್ದನ್ ರೆಡ್ಡಿ ಅವರು ಅವರ ಪರವಾಗಿ ಮಾತನಾಡ್ತಾ ಇದ್ದಾರೆ.